ಗೂಗಲ್ ಸರ್ಚ್ ಇಸ್ರೇಲ್ ಹಮಾಸ್ ಟಾಪ್ 2023ರಲ್ಲಿ ನೀವು ಹುಡುಕಿದ್ದೇನು? ಯಾರಿ ದಮರ್ ಆಮ್ಲಿನ್ ಯಾಕಿಷ್ಟು ಸರ್ಚ್? ಸ್ನೇಹಿತರೆ, ಇಂದು ಕಾಲ ಬದಲಾಗಿದೆ, ಜನರು ಕೂಡ ಬದಲಾಗಿದ್ದಾರೆ. ನಾವಿಂದು ಏನು ಇನ್ಫಾರ್ಮೇಶನ್ ಬೇಕು ಅಂದ್ರೂ ಕೂಡ ಗೂಗಲ್ ಬಳಿಯೇ ಹೋಗ್ತಾ ಇದ್ದೇವೆ. ಚಿಕ್ಕದೊಂದು ಸುದ್ದಿ ಬೇಕು ಅಂದ್ರೂ ಕೂಡ ಗೂಗಲ್ ಹತ್ರ ಹೋಗ್ತಾ ಇದ್ದೀವಿ. ಇಂತಹ ಸಮಯದಲ್ಲಿ ಗೂಗಲ್ ಒಂದು ಸರ್ವೆಯನ್ನು ಬಿಡುಗಡೆ ಮಾಡಿದೆ. ಅದೇನಪ್ಪ ಅಂದರೆ, ಗೂಗಲಲ್ಲಿ ಅತಿ ಹೆಚ್ಚು ಸರ್ಚ್ ಮಾಡಿದ್ದೇನು 2023ರಲ್ಲಿ ನೀವು ಹುಡುಕಿದ್ದೇನು? ಇಡೀ ವಿಶ್ವ 2023ರಲ್ಲಿ ಏನೆಲ್ಲ ವಿಷಯಗಳನ್ನು ಹುಡುಕಿತ್ತು ಅಂತಹದೊಂದು ಮಾಹಿತಿಯನ್ನು ಈ ಸ್ಟೋರಿಯಲ್ಲಿ ನಿಮಗೆ ಕೊಡ್ತೇವೆ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಗೂಗಲ್ ಸರ್ಚ್ನಲ್ಲಿ ಈ ವರ್ಷವೂ ಹಲವು ಅಚ್ಚರಿಯ ಸಂಗತಿಗಳು ಗೊತ್ತಾಗಿದೆ. ಅದರಲ್ಲೂ ಕೂಡ ಈ ಇಸ್ರೇಲ್ ಮತ್ತು ಹಮಾಸ್ ಯುದ್ಧ ಏನಿದೆ ಟಾಪಲ್ಲಿದೆ. ನಿಮಗೆ ಗೊತ್ತಿದೆ, ಕೇವಲ 65 ದಿನಗಳ ಹಿಂದೆ ಆರಂಭವಾದ ಯುದ್ಧ ಇಂದು ಟಾಪಲ್ಲಿದೆ. ಅಂದರೆ ಯೋಚನೆ ಮಾಡಿ, ಇಸ್ರೇಲ್ ಮತ್ತು ಹಮಾಸ್ ಯುದ್ಧದ ಬಗ್ಗೆ ಎಷ್ಟು ಜನರು ಆಸಕ್ತಿಯನ್ನು ಹೊಂದಿದ್ದಾರೆ ಅಂತ. ಅಂದರೆ ಕೇವಲ 65 ದಿನಗಳಲ್ಲಿ ಇದನ್ನು ಸರ್ಚ್ ಮಾಡಿದಷ್ಟು ಇಡೀ ವರ್ಷ ಪೂರ್ತಿ ಯಾವುದೇ ಟಾಪಿಕನ್ನು ಸರ್ಚ್ ಮಾಡಿಲ್ಲ. ಸೊ ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಪ್ರತಿ ವರ್ಷ ಗೂಗಲ್ ಇಂತಹ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡುತ್ತೆ. ಅದರಲ್ಲಿ ಇದೀಗ ಹಮಾಸ್ ಟಾಪಲ್ಲಿದೆ. ಇನ್ನು ಎರಡನೇ ಸ್ಥಾನದಲ್ಲಿ ಯಾವುದಿದೆ ಅಂತ ನೋಡೋದಾದರೆ, ಟೈಟಾನಿಕ್ ಜಲಾಂತರ್ಗಾಮಿ ನಾಪತ್ತೆಯಾಗಿತ್ತು. ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಅದನ್ನು ಹೆಚ್ಚು ಚರ್ಚೆ ಮಾಡಿದ್ದಾರೆ ಮತ್ತು ಸರ್ಚ್ ಕೂಡ ಮಾಡಿದ್ದಾರೆ. ಇನ್ನು ಟರ್ಕಿಯ ವಿನಾಶಕಾರಿ ಭೂಕಂಪ ಏನಿದೆ ಅದು 3ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಇನ್ನು ಈ ವರ್ಷದಲ್ಲಿ ಹೆಚ್ಚು ಹುಡುಕಿದ ವ್ಯಕ್ತಿಗಳಲ್ಲಿ ಯಾರು ಟಾಪಲ್ಲಿದ್ದಾರೆ ಅಂದರೆ, ದಮರ್ ಆಮ್ಲಿನ್ ಎನ್ನುವಂತಹವರು ಗೂಗಲ್ ಸರ್ಚ್ನಲ್ಲಿ ಟಾಪ್ನಲ್ಲಿದ್ದಾರೆ. ಅವರು ಯಾರಪ್ಪ ಅಂದರೆ, ಅಮೆರಿಕದ ರಗ್ಬಿ ಆಟಗಾರರಾಗಿದ್ದಾರೆ. ಇವರು ರಗ್ಬಿ ಆಟವನ್ನು ಆಡಬೇಕಾದ್ರೆ ಟ್ರಿಕಲ್ನಲ್ಲಿ ಒಂದು ಏನೋ ಆಟ ಇರುತ್ತೆ, ಆವಾಗ ಒಂದು ಹೃದಯಾಘಾತ ಆಗುತ್ತೆ. ಅಲ್ಲಿಂದ ಅವರು ಹಾಸ್ಪಿಟ್ಲಿಗೆ ಸೇರ್ತಾರೆ ಮತ್ತು ವಾಪಸ್ ಬರ್ತಾರೆ. ಸೊ ಆ ಟೈಮಲ್ಲಿ ಅತಿ ಹೆಚ್ಚು ಸರ್ಚನ್ನು ಮಾಡಿದ್ದಾರೆ. ಇನ್ನು ಎರಡನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಎರಡನೇ ಸ್ಥಾನದಲ್ಲಿರುವಂಥವರು ನಟ ಜೆರೆಮಿ ರನ್ನರ್ ಏನಿದ್ದಾರೆ, ಅವರು ಕೂಡ ಹೃದಯಾಘಾತಕ್ಕೆ ಒಳಗಾಗಿರ್ತಾರೆ. ಅವರು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ದಿವಂಗತರಾದ ಮ್ಯಾಥ್ಯೂ ಫೆರಿ ಮತ್ತು ಟೀನಾ ಟರ್ನರ್ ಅವರು ಇತ್ತೀಚೆಗೆ ನಿಧನವಂತಾರೆ. ಅವ್ರನ್ನ ಕೂಡ ಹೆಚ್ಚು ಸರ್ಚ್ ಮಾಡಿದ್ದಾರೆ. ಇನ್ನು ಮನರಂಜನಾ ವಿಭಾಗದಲ್ಲಿ ಬರೋದಾದರೆ, ಬಾಬ್ರಿ ಈ ವರ್ಷದ ಗೂಗಲ್ ಸರ್ಚ್ನಲ್ಲಿ ಟಾಪ್ ಟ್ರೆಂಡಲ್ಲಿ ಇದೆ. ಆನಂತರದ ಸ್ಥಾನದಲ್ಲಿ ಓಪೆರ್ ಐಮರ್ 2ನೇ ಸ್ಥಾನವನ್ನು ಪಡೆದುಕೊಂಡ್ರೆ, ನಮ್ಮ ಇಂಡಿಯಾದ ಸಿನಿಮಾ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅದುವೇ ಜವಾನ್ ಆಗಿದೆ. ಇನ್ನು ಟಿ ವಿಯಲ್ಲಿ ನೋಡೋದಾದರೆ, ದಿ ಲಾಸ್ಟ್ ಆಫ್ ಅಸ್ ಎನ್ನುವಂತಹದ್ದು ಟಾಪ್ನಲ್ಲಿದ್ದರೆ, ವೆನ್ಸ್ ಡೇ ಮತ್ತು ಗಿನ್ನಿ ಆ್ಯಂಡ್ ಜಾರ್ಜಿಯಾ 2023 ಟಾಪ್ ಟ್ರೆಂಡ್ನಲ್ಲಿ ಇರುವಂತಹದ್ದು. ಇನ್ನು ಟಾಪ್ ಸಾಂಗ್ ಯಾವುದಪ್ಪ ಅಂತ ನೋಡೋದಾದರೆ, ಯಶೋಬಿ ಅವರ ಐಡಲ್ ಈ ಹಾಡು ಟ್ರೆಂಡಿಂಗ್ ಆಗಿರುವಂತಹ ಸಾಂಗ್ ಆಗಿದೆ. ಇನ್ನು ಇದು ಸಿಹಿ ಪ್ರಿಯರಿಗೆ ಹೆಚ್ಚು ಇಷ್ಟ ಆಗುವಂಥದ್ದು. ಟಾಪ್ ರೆಸಿಪಿ ಯಾವುದಪ್ಪ ಅಂತ ಅಂದರೆ, ಬೇಬಿ ಬಾಂಪ್ ಎನ್ನುವಂಥದ್ದು ಟಾಪ್ ರೆಸಿಪಿ ಆಗಿದೆ. ಇನ್ನು ಇದಷ್ಟೇ ಅಲ್ಲದೆ, ಕ್ರೀಡಾ ವಿಭಾಗ ಅಂತ ನಾವು ಬಂದಾಗ, ಕ್ರೀಡಾ ವಿಭಾಗದಲ್ಲಿ ಹೆಚ್ಚು ಚರ್ಚೆ ಮತ್ತು ಹೆಚ್ಚು ಸರ್ಚ್ ಆಗಿರುವಂತಹ ವಿಷಯ ಯಾವುದಪ್ಪ ಅಂದರೆ, ಲಿಯೋನಲ್ ಮೆಸ್ಸಿ, ಫುಟ್ಬಾಲ್ನ ದಂತಕಥೆ ಅಂತಲೇ ಹೇಳಬಹುದು. ಇಂಥವರ ಹೊಸ ಮನೆ ಬಗ್ಗೆ ಹಲವು ಬಾರಿ ಹಲವು ಜನರು ಸರ್ಚ್ ಮಾಡಿದ್ದಾರೆ. ಇವರು ಕ್ರೀಡಾ ವಿಭಾಗದಲ್ಲಿ ಟಾಪ್ನಲ್ಲಿ ಇದ್ದಾರೆ. ಇನ್ನು ಸ್ನೇಹಿತರೆ, ಈ ಸಿನಿಮಾ ವಿಚಾರಗಳಿಗೆ ಬಂದಾಗ, ಜವಾನ್ ಅನ್ನುವಂತಹ ಸಿನಿಮಾ ಟಾಪ್ 3ನಲ್ಲಿ ಇರುವಂಥದ್ದು ನಿಮ್ಮೆಲ್ಲರಿಗೂ ನಾನು ಈಗಾಗಲೇ ಹೇಳಿದೆ. ಅದು ವಿಶ್ವದಲ್ಲಿಯೇ ಟಾಪ್ 3ಯಲ್ಲಿದೆ. ಇನ್ನು ಭಾರತದ ವಿಚಾರಕ್ಕೆ ಬಂದರೆ, ಭಾರತದ ಟಾಪ್ 10 ಗೂಗಲ್ ಸರ್ಚಲ್ಲಿ ಕನ್ನಡದ ಸಿನಿಮಾಗಳು ಇದೆಯಾ ಅಂತ ಅಂದರೆ, ಖಂಡಿತವಾಗಿಯೂ ಕನ್ನಡದ ಸಿನಿಮಾ ಇಲ್ಲ. ಬಟ್ ಅಂದರೆ ಈ ಆದಿಪುರುಷ್ ಇರಬಹುದು, ಈ ಜವಾನ್ ಇರಬಹುದು, ಈ ರೀತಿಯ ಹಲವು ಸರ್ಚ್ಗಳಿದೆ. ಸದ್ಯಕ್ಕೆ ಕನ್ನಡದ ಯಾವುದೇ ಸಿನಿಮಾವನ್ನು ಅತಿ ಹೆಚ್ಚು ಈ ಬಾರಿ ಸರ್ಚ್ ಮಾಡಿಲ್ಲ. ಇಂದಿನ ಬಾರಿ KGF ಅನ್ನು ತುಂಬ ಸರ್ಚ್ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಓಕೆ ಸ್ನೇಹಿತರೆ, ಒಟ್ಟಿನಲ್ಲಿ ಗೂಗಲ್ ಸರ್ಚ್ನಲ್ಲಿ ಇದೀಗ ಹಮಾಸ್ ಮತ್ತು ಇಸ್ರೇಲ್ ಯುದ್ಧ ಕೇವಲ 65 ದಿನ ಆಗಿದ್ರೂ ಕೂಡ ಅತಿ ಹೆಚ್ಚು ಸರ್ಚ್ ಮಾಡೋ ಮೂಲಕ ಟಾಪಲ್ಲಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸ್ಟೋರಿ. ಇಂತಹದ್ದೇ ಸ್ಟೋರಿಗಾಗಿ ಸದಾ ನೋಡ್ತಾ ಇರಿ ಲೈನ್ TV ಕನ್ನಡ.